ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಟರ್ಮಿನೆಂಟ್ಸಿಂದ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ಹೇಳಿಕೊಡ್ತಾ ಇದ್ದೇನೆ. ಮ್ಯಾಟ್ರಿಕ್ಸಲ್ಲೂ ಕೂಡ ಹೇಳ್ತೇನೆ, ಬಟ್ ಡಿಟರ್ಮಿನೆಂಟ್ಸ್ ಮೇಜರ್ ಆಗಿದೆ, ಅದರ ಟ್ರಿಕ್ಸನ್ನು ಹೇಳ್ತಾ ಇದ್ದೇನೆ, ಆಯಿತಾ. ಸೊ ಆ ಟ್ರಿಕ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಎಲ್ಲ ಚಾಪ್ಟರ್ನ ಎಲ್ಲ ಚಾಪ್ಟರ್ನ ಶಾರ್ಟ್ಕಟ್ ಟ್ರಿಕ್ಸ್ಗಳು ಬೇಕಂತಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಔಟ್ ಆಫ್ 60 ಕ್ವಶನ್ಸಲ್ಲಿ 25 to 30 ಕ್ವಶನ್ಸ್ ಅಥವಾ 35 ಕ್ವಶನ್ಸನ್ನು ಮಾಡೋ ಎಬಿಲಿಟಿ ಇದ್ದು, ಇನ್ನು ಉಳಿದಿರೋ 25 ಕ್ವಶನ್ಸನ್ನು ರ್ಯಾಂಡಮ್ ಆಗಿ ನೀವು ಆನ್ಸರ್ ಮಾಡೋ ಬದಲು ಲಾಜಿಕಲಿ ಥಿಂಕ್ ಮಾಡಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ಎಸಂಪ್ಷನ್ ಮೆಥಡ್, ಗ್ರಾಫಿಕಲ್ ಮೆಥಡ್, ಎಲಿಮಿನೇಷನ್ ಟೆಕ್ನಿಕ್, ಇದೆಲ್ಲ ಟೆಕ್ನಿಕನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಈ ಕೋರ್ಸ್ ಬಂದುಬಿಟ್ಟು ಲಾಸ್ಟಿಗೆ ಇರುತ್ತೆ, ಲಾಸ್ಟ್ 1 ವೀಕ್ ಇದ್ದಾಗ ರೆಕಾರ್ಡೆಡ್ ವೀಡಿಯೋಸನ್ನು ನಿಮ್ಮ ಇದು ಕಳಿಸ್ತೇವೆ. ಸೊ ಆ ಥ್ರೂ ನೀವು ನೋಡ್ಬೋದು. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಎಲ್ಲ ಚಾಪ್ಟ್ರಿಂದ ಶಾರ್ಟ್ಕಟ್ ಟ್ರಿಕ್ಸ್ ಇರುತ್ತೆ, ಬಟ್ ಎಲ್ಲ ಕ್ವಶನ್ಸ್ಗೂ ಟ್ರಿಕ್ಸ್ ಇರೋದಿಲ್ಲ. ಶಾರ್ಟ್ಕಟ್ಸು ಯಾವ್ಯಾವ ಚಾಪ್ಟರ್ಗೆ ಯಾವ್ಯಾವ ಶಾರ್ಟ್ಕಟ್ಸ್ ಇದೆ ಅದೆಲ್ಲದನ್ನು ನಿಮಗೆ PDF ಥ್ರೂ ಸೆಂಡ್ ಮಾಡ್ತೇವೆ, ಸರಿನಾ. ಈಗ ಡಿಟರ್ಮಿನೆಂಟ್ಸಿಂದ ಟ್ರಿಕ್ಸ್ ನೋಡಿ ಸ್ಟೂಡೆಂಟ್ಸ್. ಈಗ ಪ್ರಾಬ್ಲಮ್ ಏನಿದೆ, P Q - Y R - Z, P - X Q R - Z, P - X Q - Y R is equals to 0 ಅಂತ ಹೇಳಿದ್ದಾರೆ. ಕ್ವಶನ್ ಕೇಳಿದ್ದು ದೆನ್ ದ ವ್ಯಾಲ್ಯೂ ಆಫ್ P by X plus Q by Y plus R by Z is equals to ಆಪ್ಷನ್ A 0, ಆಪ್ಷನ್ B 1, ಆಪ್ಷನ್ C 2, ಆಪ್ಷನ್ D 4PQR. ನಿಮಗೆ ಈ ಕ್ವಶನ್ ನೋಡಿದಾಗ ಸಡನ್ಲಿ ಇದು ಏನು ಮಾಡ್ಬೋದು ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಇದು ಸಿಂಪಲ್ ಇಲ್ಲ, ಅವ್ರು ಲಾಜಿಕಲಿ ಕೊಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ CETಯಲ್ಲಿ ಕೊಡೋ ಕ್ವಶನ್ಸ್ಗಳು ನಿಮಗೀಗ 3 ಡಿಟರ್ಮಿನೆಂಟ್ಸಿಂದ ಬಂತು ಅಂತಂದರೆ 2 ಕ್ವಶನ್ ಡೈರೆಕ್ಟ್ ಇರುತ್ತೆ, ಈಸಿ ಇರುತ್ತೆ. ಓಕೆ, ಬಟ್ ನೀವು ಅದನ್ನ ಹೇಗೆ ಮಾಡೋದು ಅಂತ ಅರ್ಥ ಆದರೆ ಸರಿ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಡಿಟರ್ಮಿನೆಂಟ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಯಾವಾಗ ಡಿಟರ್ಮಿನೆಂಟ್ಸ್ ಈಕ್ವಲ್ಸ್ ಟು 0 ಆಗುತ್ತೆ, ಇದರ ಎನಿ ಒನ್ ಆಫ್ ದ ಕಾಲಮ್ ಆರ್ ರೋ, ಯಾವುದಾದ್ರೂ ಒಂದು ಕಾಲಮ್ ಅಥವಾ ರೋ 0 ಆಗಿದ್ದರೆ ಅದು 0 ಆಗುತ್ತೆ, ಸರಿನಾ. ಒಂದು ಕಾಲಮ್ ಆಗಿರ್ಬೋದು, ಒಂದು ರೋ ಆಗಿರ್ಬೋದು, ಸರಿನಾ. ಹಾಗಾದರೆ ನಾನೀಗ ಫಾರ್ ಎಕ್ಸಾಂಪಲ್ ಈ ರೋ ಅನ್ನು 0 ಅಂತ ತಗೊಳ್ತೇನೆ. ಅಂದರೆ ಏನಂತ ತಗೊಳ್ತೇನೆ, P is equals to 0 ಅಂತ ತಗೊಳ್ತೇನೆ. ಇನ್ನೊಂದೇನು Q - Y is equals to 0 ಅಂತ ತಗೊಳ್ತೇನೆ. R - Z is equals to 0 ಅಂತ ತಗೊಳ್ತೇನೆ. ಈ ರೋ ಅನ್ನು 0 ಅಂತ ತಗೊಳ್ತಾ ಇದ್ದೇನೆ. ಈಗ ನೋಡಿ, ನಾನು ಏನು ಮಾಡ್ತೇನೆ, ಇದನ್ನು -Y ಆಚೆ ಕಡೆ ತೊಗೊಂಡೋಗ್ತೇನೆ, Y ಆಗುತ್ತೆ. -Z ಆಚೆ ತೊಗೊಂಡೋಗ್ತೇನೆ, Z ಆಗುತ್ತೆ. P is equals to ಏನು, 0 ಆಯ್ತಲ್ಲ. ಕ್ವಶನ್ ಏನು ಕೇಳಿದವರು, P by X plus Q by Y plus R by Z. P ಅಂದರೆ 0, ಸೊ ಇದು 0ನೇ ಆಗುತ್ತೆ, ಬಿಟ್ಟುಬಿಡಿ. ಪ್ಲಸ್ Q ಅಂದರೆ ಏನು, Y ಅಂತ ಬಂತು. Q ಇದ್ದಲ್ಲಿ Y ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ Y by Y ಏನು, 1 ಆಗುತ್ತೆ. ಪ್ಲಸ್ R ಅಂದರೆ ಏನು, Z by Z ಏನು, 1 + 1 ಏನು, 2. ದಟ್ಸ್ ಇಟ್, ದಿಸ್ ಇಸ್ ಯುವರ್ ಆನ್ಸರ್. ಅಷ್ಟೇ. ಯಾಕೆ ನಾನು ಇಲ್ಲಿ ಈಕ್ವಲ್ಸ್ ಟು 0 ತೊಗೊಂಡೆ ಗೊತ್ತಾಯ್ತಾ? ಬಿಕಾಸ್ ಈದರ್ ಎನಿ ರೋ ಆರ್ ಎನಿ ಕಾಲಮ್ ಶುಡ್ ಬಿ ಈಕ್ವಲ್ಸ್ ಟು 0 ಅಲ್ವಾ. ನಾನು ರೋ ಅನ್ನು 0 ಅಂತ ತೊಗೊಂಡೆ, ಅಷ್ಟೇ, ಸಿಂಪಲ್. ವಿದಿನ್ 10-20 ಸೆಕೆಂಡ್ಸಲ್ಲಿ ನೀವು ಮಾಡಿದ್ರಿ ಅಲ್ವಾ. ಈಗ ಇನ್ನೊಂದು ಕ್ವಶನ್ನು, ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಏನು ಹೇಳಿದ್ದಾರೆ ಅವರು, ಇಫ್ A ಈಸ್ ನಾಟ್ ಈಕ್ವಲ್ಸ್ ಟು Q, C ಈಸ್ ನಾಟ್ ಈಕ್ವಲ್ಸ್ ಟು R, ಸೇಮ್ PBC AQC ABR ಈಸ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರಾ, ಎನಿ ಒನ್ ಆಫ್ ದ ರೋ ಆರ್ ಎನಿ ಒನ್ ಆಫ್ ದ ಕಾಲಮ್, ಆಯಿತಾ. ಸೆಕೆಂಡ್ ಕ್ವಶನ್ನ ನಾನು ಮಾಡ್ತಾ ಇರೋದು. ಈಗ ಏನು ತಗೊಳ್ತೇನೆ ನಾನು, P ಈಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೇನೆ, B ಈಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೇನೆ, C ಈಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೇನೆ. ಮೀನಿಂಗ್ ಟು ಸೇ ದಟ್ ಈ ರೋ ಅನ್ನು ನಾನು ಏನು ತಗೊಳ್ತಾ ಇದ್ದೇನೆ, 0 ಅಂತ ತಗೊಳ್ತಾ ಇದ್ದೇನೆ. ಕ್ವಶನ್ ಏನು ಕೇಳಿದವರು, P by P - A ಪ್ಲಸ್ Q by Q - B ಪ್ಲಸ್ R by R - C ಕೇಳಿದ್ದಾರೆ, ಸರಿನಾ. ಈಗ P ಅಂದರೆ ಏನು, 0, ಸೊ ಇದಿಷ್ಟು ಏನಾಗುತ್ತೆ, 0 ಆಗುತ್ತೆ, ಕರೆಕ್ಟ್ ಅಲ್ಲ. ಸೊ 0 ಪ್ಲಸ್ ಇಲ್ಲಿ ಗೊತ್ತಿಲ್ಲ ನಮಗೆ Q ಅಂದರೆ ಏನಂತ ಗೊತ್ತಿಲ್ಲ. Q - B ಅಂದರೆ ಏನು, 0, Q - 0 ಏನು, Q ಪ್ಲಸ್ R by R - C ಅಂದರೆ ಏನು, 0, R - 0 ಎಷ್ಟು, R. ಸೊ ಅವಾಗ ಏನಾಗುತ್ತೆ, 0 ಪ್ಲಸ್ Q ಕ್ಯಾನ್ಸಲ್ ಆದರೆ 1 ಪ್ಲಸ್ R ಕ್ಯಾನ್ಸಲ್ ಆದರೆ 1 + 1 ಏನು, 2. ದಟ್ಸ್ ಇಟ್, ದಿಸ್ ಇಸ್ ಯುವರ್ ಆನ್ಸರ್, ಅಷ್ಟೇ. ಇಲ್ಲಿ ಏನಿದೆ, ಈಕ್ವಲ್ಸ್ ಟು 0 ಬಂದಾಗ ಏನು ತೊಗೊಳ್ಬೇಕು, ಈದರ್ ಒನ್ ಆಫ್ ದ ರೋ ಅಥವಾ ಕಾಲಮನ್ನು 0 ಅಂತ ತಗೊಳ್ತಾ ಇದ್ದಾರೆ ಅಷ್ಟೇ. ಮತ್ತು ಏನು ನೀವು ಇದು ಮಾಡ್ತಾ ಇಲ್ಲ, ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ, ಸರಿನಾ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇನ್ನೊಂದು ಪ್ರಾಬ್ಲಮನ್ನು ಹೇಳ್ತೇನೆ ಸ್ಟೂಡೆಂಟ್ಸು, ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಏನು ಕೊಟ್ಟಿದ್ದಾರೆ, ಇನ್ನರ್ ಟ್ರಯಾಂಗಲ್ ABC, ನೆಕ್ಸ್ಟ್ ಡಿಟರ್ಮಿನೆಂಟಿಂದ, ಆಯಿತಾ. ಇನ್ನರ್ ಟ್ರಯಾಂಗಲ್ ABC ಇಫ್ 1AB 1CA 1BC ಈಸ್ ಈಕ್ವಲ್ಸ್ ಟು 0. ಒಂದು ಟ್ರಯಾಂಗಲ್ ಇದೆಯಂತೆ, ABC ಅಂತ ಟ್ರಯಾಂಗಲು, ಈ ಥರ. ದೆನ್ sin² A ಪ್ಲಸ್ sin² B ಪ್ಲಸ್ sin² C ಅಂತ ಹೇಳಿದ್ದಾರೆ.
ನಿಮಗೆ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರಾ, ಆವಾಗ ಏನು ತಗೊಳ್ಳಿ ಗೊತ್ತುಂಟ, ಇಕ್ವಿಲ್ಯಾಟ್ರಲ್ ಅಂತ ಅಸ್ಯೂಮ್ ಮಾಡಿ. ನಿಮ್ಗೆ ಅವರೆಲ್ಲಾದರೂ ಮೆನ್ಷನ್ ಮಾಡಿದ್ದಾರೆ ಇಟ್ ಇಸ್ ನಾಟ್ ಆ್ಯನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ. ಇಕ್ವಿಲ್ಯಾಟ್ರಲ್ ಅಂತ ನೀವೇ ಅಸಂಪ್ಷನ್ ಮಾಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್, ಟ್ರಯಾಂಗಲ್ ಅಂತ ಬಂದಾಗ ನಾನು ಹೇಳಿದ್ದು ಇಕ್ವಿಲ್ಯಾಟ್ರಲ್ ಅಂತ ನೀವೇ ಅಸ್ಯೂಮ್ ಮಾಡಿ. ಯಾಕಂದರೆ ಅವ್ರು ಎಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಲಿಲ್ಲ ಇಟ್ ಇಸ್ ನಾಟ್ ಅ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಇಟ್ ಈಸ್ ಆ್ಯನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಮಾಡಲಿಲ್ಲ. ಲೆಟ್ ಅಸ್ ಅಸ್ಯೂಮ್ ಮಾಡಿದರೆ ಈಗ ಈಗ ಒಂದು ಟ್ರಯಾಂಗಲ್ ಇದೆ ಅಂತ ಅಂದ್ಕೊಂಡ್ರೆ A, B, C ಈಸ್ ಅ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ABC ಟ್ರಯಾಂಗಲ್ ಇದು ಸೈಡ್ ಅಂತ ಅಂದ್ಕೊಂಡ್ರೆ ಅಲ್ವಾ, ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಸೈನಾ A = B = C. ಯಾಕೆ A = B = C ತಗೊಳ್ತಾ ಇದ್ದಾನೆ, ಇಟ್ ಈಸ್ ಅ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ನಾನು ಅಸ್ಯೂಮ್ ಮಾಡ್ತಾ ಇದ್ದೇನೆ. ಅಸ್ಯೂಮ್ ಮಾಡ್ತಾ ಇರೋದು ಅಷ್ಟೇ ಸ್ಟೂಡೆಂಟ್ಸ್. ಓಕೆ, ಇಟ್ ಈಸ್ ನಾಟ್ ಅನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬಟ್ ಅಸ್ಯೂಮ್ ಮಾಡ್ತಾ ಇದ್ದಾನೆ. ಈಗ ನೋಡೋಣ ಏನು ಕೊಟ್ಟಿದ್ದಾರೆ, 1 1 1 ಪ್ರಾಬ್ಲಮ್ ಇಲ್ಲಿ ನೋಡಿ. ACB BAC ACB BAC ಸರಿನಾ. ನಾನು ಇದನ್ನು =0 ಅಂತ ತಗೊಳ್ಬೋದಾ? ಯಾಕೆ =0 ಅಂತ ತಗೊಂಡು ಹೇಳಿ. ಇಲ್ಲಿ ನೋಡಿ A = B = C ಅಂತ ತಗೊಂಡ್ರೆ ಇದು ಎಲ್ಲದು ಆ್ಯಂಗಲ್ ಈಕ್ವಲ್ ಆದರೆ =0ನೇ ಬರುತ್ತಲ್ವಾ, ಸಿಂಪಲ್ ಅಲ್ಲ. ಯಾಕಂತ ಕೇಳಿದ್ರೆ ನಾನು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೇನೆ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಆಲ್ ಸೈಡ್ಸ್ ಆರ್ ABC ಸೈಡ್ಸ್ ಅಂತ ಹೇಳಿದರೆ 3 ಸೈಡ್ ಈಕ್ವಲ್ ಆಗಿರುತ್ತೆ. A = B = C ಅಂತ ಹೇಳಿದ್ದೇನೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ 0ನೇ ಬರುತ್ತಲ್ವ, ಸಿಂಪಲ್ ಅಲ್ಲ, ಕರೆಕ್ಟಾ? ಸೊ 0 ಬಂತು. ಹಾಗಾದರೆ 0 ಬಂದರೆ ಅದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ ಮೀನಿಂಗ್, ಕರೆಕ್ಟಾ? ಸೊ ಈಗ ಅದ್ರ ಮೀನಿಂಗ್ ಏನು ಹೇಳಿ, ಟ್ರಯಾಂಗಲ್ ಇಕ್ವಿಲ್ಯಾಟ್ರಲ್ ಆಗಿರುತ್ತೆ. A = B = C ಅಲ್ವಾ. ಸೊ 60 ಡಿಗ್ರಿ ಆಗುತ್ತೆ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 60 ಡಿಗ್ರಿ ಆಗುತ್ತೆ. ಈಗ ನೋಡಿ ಕ್ವಶನ್ ಏನು ಕೇಳಿದ್ದಾರೆ, sin² A + sin² B + sin² C ಸರಿಯಾ. sin² 60 ಡಿಗ್ರಿ ಎಷ್ಟಾಗುತ್ತೆ, sin 60 ಡಿಗ್ರಿ ಅಂದರೆ √3/2, ಅದರ ಸ್ಕ್ವೇರ್ ಏನಾಗುತ್ತೆ 3/4 ಆಯಿತಾ. ಇದು sin² A. ಹಾಗೆ B ಮಾಡಬೇಕು, C ಮಾಡಬೇಕು. sin² A + sin² B + sin² C ಅಂದರೆ ಏನಾಗುತ್ತೆ 3/4 + 3/4 + 3/4 ಅಲ್ವಾ. 4 ಕಾಮನ್ ತಗೊಳ್ಳಿ. ಸೊ ಆನ್ಸರ್ ವಿಲ್ ಬಿ 9/4. ದಿಸ್ ಇಸ್ ಯುವರ್ ಆನ್ಸರ್, 9/4. ಯಾವತ್ತೂ ಹಾಗೆ ನಿಮಗೆ ಟ್ರಯಾಂಗಲ್ ಅಂತ ಕೊಟ್ರಾ ಅವ್ರು ಏನು ಸ್ಪೆಸಿಫಿಕಲಿ ಮೆನ್ಷನ್ ಮಾಡದೇ ಇದ್ದರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ತಗೊಳ್ಳಿ. ಲೆಟ್ ಅಸ್ ಅಸ್ಯೂಮ್, ಏನಾಗುತ್ತೆ ಅಸ್ಯೂಮ್ ಮಾಡಿಕೊಂಡ್ರೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಇಫ್ B² + C² AB AC AB C² + A² BC AC BC A² + B² = K A² B² C², ದೆನ್ ವ್ಯಾಲ್ಯೂ ಆಫ್ Kನ ವ್ಯಾಲ್ಯೂ ಕೇಳಿದ್ದಾರೆ ಸರಿನಾ. ಅವ್ರು ಹೇಳಿದ್ದಷ್ಟೇ Kನ ವ್ಯಾಲ್ಯೂ ಇದು ಮಾಡಲಿಕ್ಕೆ ಕೇಳಿದ್ದಾರೆ, ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಈಗ ಲೆಟ್ ಅಸ್ ಅಸ್ಯೂಮ್, ಈಗ ಅಸಂಪ್ಷನ್ ಮಾಡ್ಕೊಳ್ಳೋಣ. ಈ ಥರದೊಂದು ಪ್ರಾಬ್ಲಮ್ ನಾನು ಮಾಡಿದ್ದೇನೆ ಆಲ್ರೆಡಿ, ಬಟ್ ಇನ್ನೊಂದು ಮಾಡ್ತೇನೆ ನೋಡಿ. ಲೆಟ್ ಅಸ್ ಅಸ್ಯೂಮ್ A = B = C = 1 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಸಂಪ್ಷನ್ ಅಷ್ಟೇ ಇದು, ಅರ್ಥ ಆಯ್ತಾ? ಇದು ಅಸಂಪ್ಷನ್ ಮೆಥಡ್. ಆವಾಗ ಇದನ್ನು ಡಿಟರ್ಮಿನೆಂಟಿಗೆ ಹಾಕಿದರೆ ಇದು ಎಷ್ಟಾಗುತ್ತೆ, 2 ಆಗುತ್ತೆ, ಇದು 1 ಆಗುತ್ತೆ. ಈ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಷ್ಟೇ ಇದು 1 ಆಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ, ಇದು 1 ಇದು 1 ಇದು 2 = ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ K ಆಗುತ್ತೆ. ಯಾಕಂದರೆ 1² 1 ದಟ್ ವಿಲ್ ಬಿ 1 ಇಟ್ ಸೆಲ್ಫ್, ಕರೆಕ್ಟಾ? ಈಗ ಇದನ್ನು ಸಾಲ್ವ್ ಮಾಡಿ, ಈ ಡಿಟರ್ಮಿನೆಂಟನ್ನು ಸಾಲ್ವ್ ಮಾಡಿದರೆ ನಿಮ್ಗೆ ಆನ್ಸರ್ ಆಫ್ K ಬಂತಲ್ಲ. ಇದನ್ನು ಮಾಡ್ಲಿಕ್ಕೆ ಗೊತ್ತಿದೆಯಲ್ಲ, ಡಿಟರ್ಮಿನೆಂಟ್ ಮಾಡ್ಲಿಕ್ಕೆ ಗೊತ್ತಿದೆಯಲ್ಲ ನಿಮಗೆ. ಓಕೆ, ಈ ಡಿಟರ್ಮಿನೆಂಟ್ ಮಾಡಲಿಕ್ಕೂ ಕೂಡ ನಾನು ಬೇರೆ ಮೆಥಡನ್ನ ಹೇಳಿಕೊಡ್ತೇನೆ. ಇದು +- ಶಾರ್ಟ್ಕಟ್ ಮೆಥಡನ್ನು ಹೇಳಿಕೊಡ್ತೇನೆ ಆಯಿತಾ. ಸೊ K ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದರೆ ಸರಿ ಅಷ್ಟೇ. 4 - 1 - 1 × 2 - 1 + 1 × 1 - 2 = 2 × 3 - 1 × 1 + 1 - 1 = K. 6 - 1 - 1 = K. 6 - 2 4 = K. ಇದನ್ನೆಲ್ಲ ನಾನು ನಿಮ್ಗೆ ಗೊತ್ತಿದ್ದಿಲ್ಲ, ಅದಕ್ಕೆ ನಾನು ಮಾಡ್ತಾಯಿಲ್ಲ. ನೆಕ್ಸ್ಟ್ ಪ್ರಾಬ್ಲಮಿಂದ ಮಾಡೋದಿಲ್ಲ. 4 ದಟ್ಸ್ ಇಟ್. ಗೊತ್ತಾಯ್ತಾ? ಸಿಂಪಲ್. ಲೆಟ್ ಅಸ್ ಅಸ್ಯೂಮ್ಷನ್ ಮಾಡಿ A B C = ಸಮಥಿಂಗ್ ಅಂತ, ಸರಿನಾ? ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಈಗ ನಿಮಗೆ ಇದನ್ನು ಹೇಳಿಕೊಡ್ತೇನೆ ನಾನು. ನಿಮಗೆ ಏನು ಹೇಳ್ತಾರೆ, ಇದನ್ನು ಡಿಟರ್ಮಿನೆಂಟ್ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಅದನ್ನು ಹೇಳಿಕೊಡ್ತೇನೆ. ನಿಮ್ಗೆ ತುಂಬ ಟಫ್ ಅನಿಸಿದರೆ ಇದು ಈಸಿ ಇದೆ ಬಿಡಿ, ನೋ ಪ್ರಾಬ್ಲಮ್. ಬಟ್ ಇದು ಮಾಡಲಿಕ್ಕಿದ್ದಾಗ ಕಂಪ್ಲೀಟ್ ಇದು ಮಾಡಿದ್ದಾಗ -+ ಎಲ್ಲ ಬಂದಾಗ ಕನ್ಫ್ಯೂಸ್ ಆಗುತ್ತೆ ಅಂತಿದ್ರೆ ಅದನ್ನು ಹೇಳಿಕೊಡ್ತೇನೆ ಆಯಿತಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, α β ≠ 0, f of n = a to the power of n + b to the power of n ಸರಿನಾ. ಏನೋ ಇದು ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ = K × 1 - α² 1 - β² × α - β². ಕೇಳಿದ್ದು ವ್ಯಾಲ್ಯೂ ಆಫ್ K. ಆಪ್ಷನ್ ಕೊಟ್ಟಿದ್ದಾರೆ -1 α β 1/α β 2 ಅಂತ ಕೊಟ್ಟಿದ್ದಾರೆ. ಓಕೆ,
ಈಗ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಯಾವುದನ್ನು ಅಸ್ಯೂಮ್ ಮಾಡ್ಕೊಳ್ಳೋದು? ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ಬೇಕಿಲ್ಲಿ, ಸರಿನಾ? ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ಳುವಾಗ ನಾನು ಆಲ್ಫಾವನ್ನು ಅಸ್ಯೂಮ್ ಮಾಡ್ತೇನೆ. 0 ಅಂತ ಅಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ 0 ಅಂತ ಅಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಕೇಳಿದ್ರೆ ಅವ್ರು ಏನು ಹೇಳಿದ್ದಾರೆ? ಆಲ್ಫಾ ಆ್ಯಂಡ್ ಬೀಟಾ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ದಾರೆ. ಸೊ ಹಾಗಾದರೆ 1 ಅಸ್ಯೂಮ್ ಮಾಡೋದಾ? 1 ಆಗೋದಿಲ್ಲ. ಯಾಕೆ ಕೇಳಿದರೆ ನಾನು ಇಲ್ಲಿ 1 ಅಸ್ಯೂಮ್ ಮಾಡಿದರೆ 1 - 1 ಏನಾಗುತ್ತೆ? 0 ಆಗುತ್ತೆ. 0 ಇಂಟು ಸಮಥಿಂಗ್ ಕಂಪ್ಲೀಟ್ಲಿ 0 ಆಗುತ್ತೆ. ಅಲ್ಲಿ ಕೆ ವ್ಯಾಲ್ಯೂ ಉಳಿಯೋದೇ ಇಲ್ಲ. ಅದಕ್ಕೆ 1 ಮಾಡೋದಿಲ್ಲ, -1 ಮಾಡ್ತೇನೆ. ಎನಿಥಿಂಗ್ ಯು ಕ್ಯಾನ್ ಟೇಕ್ 1 ಆಲ್ಸೋ. 1 ನಾನು ಯಾಕೆ ಮಾಡಲಿಲ್ಲ ಕೇಳಿದ್ರೆ ಗೊತ್ತಾಯ್ತಲ್ಲ, ಇಲ್ಲಿ ಕಂಪ್ಲೀಟ್ಲಿ 0 ಆಗುತ್ತೆ. ಕೆ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಅದಕ್ಕೋಸ್ಕರ -1 ಅಸ್ಯೂಮ್ ಮಾಡ್ತಾ ಇದ್ದೇನೆ. ಬೀಟಾವನ್ನು ಯಾವುದೊಂದು ವ್ಯಾಲ್ಯೂನ ಅಸ್ಯೂಮ್ ಮಾಡಿ. ಬೀಟಾವನ್ನು 0 ಅಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ 1 ಅಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ 1 - 1 0ನೇ ಆಗುತ್ತೆ. ಸೊ 2 ಅಂತ ಅಸ್ಯೂಮ್ ಮಾಡ್ತಾನೆ. ಈಗ 1 -1 ಮಾಡಿದ್ರಲ್ಲ, ಅದಕ್ಕೆ 2 ಅಂತ ಅಸ್ಯೂಮ್ ಮಾಡ್ತಾನೆ. ಇದು ಎಕ್ಸಾಮ್ಷನ್ ಅಷ್ಟೇ. ಆಲ್ಫಾ = -1, ಬೀಟಾ = 2. ಆಯಿತಾ? ಅವ್ರು ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸರಿಯಾ? ಈಗ ನೋಡಿ, f(n) = a ಅಲ್ಲದು ಆಲ್ಫಾ. ಇದು ಆಲ್ಫಾ (n) ಪ್ಲಸ್ ಬೀಟಾ (n). f(n) = ಆಲ್ಫಾ ಅಂದ್ರೇನು? -1 n ಪ್ಲಸ್ 2 n. ಕರೆಕ್ಟಾ? ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಈಗ f(1) ಮಾಡೋಣ. ಪ್ರಾಬ್ಲಮ್ ಪ್ರಕಾರ ಇಲ್ಲಿ ನೋಡಿ, f(1) ಬೇಕು, f(2) ಬೇಕು, ಮತ್ತು f(3) ಬೇಕು, f(4) ಬೇಕು. ಮಾಡೋಣ, ಇಲ್ಲಿ ಹಾಕೋಣ. f(1) ಹಾಕೋಣ. -1 ಪ್ಲಸ್ 2 ಏನಾಗುತ್ತೆ? ಇದು ಆನ್ಸರು 1 ಆಗುತ್ತೆ. ಕರೆಕ್ಟಾ? ಯಾಕಂತ ಗೊತ್ತಾಯ್ತಲ್ಲ, 2 is 2, -1 is -1, -1 ಪ್ಲಸ್ 2 is 1. ಹಾಗೆ f(2) ಮಾಡೋಣ. -1 ಪ್ಲಸ್ 2 ಇದೇನಾಗುತ್ತೆ? 4 ಆಗುತ್ತೆ. 4 + 1 ಎಷ್ಟಾಗುತ್ತೆ? 5 ಆಗುತ್ತೆ. ಇಲ್ಲಿ ಪ್ಲಸ್ ಆಗುತ್ತೆ, ಯಾಕಂದರೆ -1 ಸ್ಕ್ವೇರ್. ಹಾಗೆ f(3) ಮಾಡೋಣ. -1 ಪ್ಲಸ್ 2 ಎಷ್ಟಾಗುತ್ತೆ? ಇದು 7 ಆಗುತ್ತೆ. f(4) ಮಾಡೋಣ. -1 ಪ್ಲಸ್ 2 ದಟ್ ಈಸ್ 17 ಆಗುತ್ತೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೇನಿದೆ ನೋಡಿ, ಡಿಟರ್ಮಿನೆಂಟ್ ನೋಡಿ, 3 2 ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಇದು 2 ಆಗುತ್ತೆ. ಯಾಕೆ ಹೇಳಿ? 1 ಪ್ಲಸ್ f(1) ಎಷ್ಟು? 1 1 + 1 ಎಷ್ಟು? 2 ಅಲ್ವಾ? ಆಮೇಲೆ 1 ಪ್ಲಸ್ f(2) ಎಷ್ಟು? 5 1 + 5 ಎಷ್ಟು? 6. ಅರ್ಥ ಆಯ್ತಾ? ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಅಷ್ಟೇ ಇದರಲ್ಲಿ. ಓಕೆ, ಅದನ್ನು ಡೈರೆಕ್ಟಲಿ ಬರೀತೇನೆ ನೋಡಿ. 3 2 6 ದೆನ್ 2 6 8 6 8 18 ಏನಾಗುತ್ತೆ ನೋಡಿ ಇವಾಗ? k ಇಂಟು 1 - ಆಲ್ಫಾ ಸ್ಕ್ವೇರ್. ಆಲ್ಫಾ ಅಂದರೆ ಏನು ಹೇಳಿ? -1 -* ಪ್ಲಸ್ ಅಂದರೆ ಏನಾಗುತ್ತೆ? ಅಲ್ಲಿಗೆ 2 ಆಗುತ್ತೆ. ಇದು ಸರಿಯಾ? ಇಂಟು 2 ನಾವು 1 - ಆಲ್ಫಾ 2 ಅಲ್ಲ 4 ಆಗುತ್ತೆ. ಸ್ಕ್ವೇರ್ ಅಲ್ಲ 4, ಸರಿನಾ? 1 - ಬೀಟಾ ಸ್ಕ್ವೇರ್. 1 - ಬೀಟಾ 1 ಅಂತ ಹೇಳಿದ್ರೆ ಬೀಟಾ ಅಂದರೆ ಎಷ್ಟು ತೊಗೊಂಡಿದ್ದೇವೆ? 2. 1 - 2 ಎಷ್ಟಾಗುತ್ತೆ? -1 -1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ಸರಿನಾ? ಆಮೇಲೆ ಆಲ್ಫಾ -ಬೀಟಾ. ಆಲ್ಫಾ ಅಂದರೆ -1, ಬೀಟಾ ಅಂದರೆ -2, ಅದರ ಸ್ಕ್ವೇರ್ ಅಂದರೆ -3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಆಗುತ್ತೆ. ಆವಾಗ ಏನಾಗುತ್ತೆ? k ಇಂಟು 4 ಇಂಟು 1 ಬಿಟ್ಟಾಕಿ, ಇಲ್ಲೇನಾಗುತ್ತೆ? 9 ಆಗುತ್ತೆ, ಸರಿಯಾ? 9 4s 36 ಆಗುತ್ತಲ್ಲ, 36k ಇಲ್ಲಿ. ಈಗ ಇದನ್ನು ಡಿಟರ್ಮಿನೆಂಟ್ ಮಾಡಿ. ಡಿಟರ್ಮಿನೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ ಆಲ್ರೆಡಿ. ಎಲ್ಲಿ ಮಾಡೋದು? ನಾನು ಇಲ್ಲೇ ಮಾಡಿ ತೋರಿಸ್ಲಾ ಡಿಟರ್ಮಿನೆಂಟ್ ಗೊತ್ತಿದೆಯಲ್ಲ ನಿಮಗಿದು. ಇದು ಮಾಡಬೇಕಂತ ಅಂದ್ಕೊಳ್ಳೋದಿಲ್ಲ ನಾನು. 3 ಔಟ್ಸೈಡ್ ಇಡ್ತೀರಾ, ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಮತ್ತು ಗೊತ್ತಿದೆಯಲ್ಲ ಪ್ಲಸ್ ಅಷ್ಟೇ. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಈಸಿ ಅಲ್ಲ ಮೆಥಡ್, ಅಸಂಪ್ಷನ್ ಮೆಥಡ್. ನಾನು ಇಲ್ಲಿ ಯಾಕೆ ಇದೇ ವ್ಯಾಲ್ಯೂನ ತೊಗೊಂಡೆ ಗೊತ್ತಾಯ್ತಲ್ಲ? ಅಸ್ಯೂಮ್ ಮಾಡುವಾಗ ನಾನು ಯಾಕೆ -1 ಅಸ್ಯೂಮ್ ಮಾಡಿದೆ ಗೊತ್ತಾಯ್ತಲ್ಲ? ಅವ್ರು ಕಂಡೀಷನ್ ಕೊಟ್ಟಿದ್ದಾರೆ. ಕೊಟ್ಟಾಗ ಇಲ್ಲಿ ನಾನು ಅಪ್ಲೈ ಮಾಡಿದ ಮೇಲೆ ಕೇನೇ 0 ಆದರೆ ಮತ್ತೆ ನೀವು ಅಸಂಪ್ಷನ್ ಮಾಡಿ ಯೂಸ್ ಏನು? ಬೀಟನು ಹಾಗೆ 0ನ ತಗೊಳ್ಬೋದಿತ್ತು, ಬಟ್ 0 ತಗೊಳ್ಬೋದು. 0 ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಅವರೇ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಬೀಟಾ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂತ. 1 ಯಾಕೆ ತಗೊಳ್ಳಿಲ್ಲ? 1 ಹಾಕಿದ್ರಲ್ಲಿ 0 ಆಗುತ್ತೆ, ಅದಕ್ಕೋಸ್ಕರ 2 ತಗೊಂಡೆ ಅಷ್ಟೇ. ಅರ್ಥ ಆಯ್ತಾ? ಇದಿಷ್ಟು ನಿಮ್ಮ ಡಿಟರ್ಮಿನೆಂಟ್ ಇದೆ, ಆಯಿತಾ? ಅಸಂಪ್ಷನ್ ಮೆಥಡ್ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ, ಫಾರ್ ಶೋರ್, ಆಯಿತಾ? ಈಗ ಇದೊಂದು ನೋಡಿ, ಇದೇನಿಲ್ಲ, ಇದು ಯಾವುದು ಪ್ರಾಬ್ಲಮ್ ಅಲ್ಲ ಸ್ಟೂಡೆಂಟ್ಸು. ನಿಮಗೊಂದು ಶಾರ್ಟ್ಕಟ್ ನಾನು ಹೇಳ್ಕೊಡ್ತಾ ಇರೋದು. ಕೆಲವರಿಗೆ ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡುವಾಗ ಕಷ್ಟ ಆಗುತ್ತೆ. ಅಡ್ಜಾಯಿಂಟನ್ನು ಕರೆಕ್ಟಾ? ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡುವಾಗ ಏನು ಮಾಡ್ಕೊಳ್ಳಿ ಗೊತ್ತುಂಟ? ನಿಮಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆದರೆ ಫಸ್ಟಿಗೆ ಏನು ಮಾಡಿ, ಮಿಡ್ಡಲನ್ನು ತಗೊಳ್ಳಿ. ಏನಿದೆ ಮಿಡ್ಡಲಲ್ಲಿ? ಇದರಲ್ಲಿ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಮಿಡ್ಡಲ್ ಎಲಿಮೆಂಟನ್ನು ತಗೊಳ್ಳಿ. ಏನು? 3. ಆಮೇಲೆ ಕೆಳಗಡೆ ಬನ್ನಿ 3, ಆಮೇಲೆ ಮೇಲ್ಗಡೆ ಹೋಗಿ 2, ಆಮೇಲೆ ಕೆಳಗಡೆ ಬನ್ನಿ 3. ಸಿಂಪಲ್. ನಾನು 3 ಇಂದ ಕೆಳಗಡೆ ಬಂದೆ, ಮೇಲ್ಗಡೆ ಹೋದೆ, ಕೆಳಗಡೆ ಬಂದೆ, ಅಷ್ಟೇ. ಬರೆದ್ರಾ?
ಆಮೇಲೆ ಈ ಎಲಿಮೆಂಟನ್ನು ತಗೊಳ್ಳಿ 2, ಕೆಳಗಡೆ ಬನ್ನಿ 4, ಮೇಲ್ಗಡೆ ಹೋಗಿ 3, 2 ಬರ್ದ್ರಾ. ಅದಾದಮೇಲೆ ಈ ಎಲಿಮೆಂಟನ್ನು ತಗೊಳ್ಳಿ, ಫಸ್ಟು ಕೆಳಗಡೆ ಬನ್ನಿ, ಮೇಲ್ಗಡೆ ಹೋಗಿ ಪುನಃ 2 ಬನ್ನಿ, ಮತ್ತು ಪುನಃ ಫಸ್ಟಿಗೆ ಯಾವ್ದು ಬರೆದಿದ್ರಿ ಅದನ್ನು ಹಾಗೆ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ. ಸರಿನಾ? ಗೊತ್ತಾಯ್ತಲ್ಲ ಇದು ವಿಷಯ ಏನಂತ. ಫಸ್ಟಿಗೆ ಇದನ್ನು ಸೆಂಟ್ರಲ್ ಎಲಿಮೆಂಟ್ ತೊಗೊಳ್ಳಿ, ಅದ್ರ ಕೆಳಗಿದೇನು 3, ಮೇಲೆ ಹೋಗ್ತೀರಾ 2, ಕೆಳಗೆ ಬಂದ್ರಿ ಪುನಃ 3. ಹೇಗೇನು ಸೆಂಟ್ರಲ್ ಎಲಿಮೆಂಟ್ ತೊಗೊಳ್ಳಿ, ಕೆಳಗಡೆ ಬನ್ನಿ, ಮೇಲೋಗಿ ಕೆಳಗಡೆ ಬನ್ನಿ, ಸೆಂಟ್ರಲ್ ಎಲಿಮೆಂಟ್ ತೊಗೊಳ್ಳಿ, ಕೆಳಗಡೆ ಬನ್ನಿ, ಮೇಲೋಗಿ ಕೆಳಗಡೆ ಬನ್ನಿ, ಅಷ್ಟೇ. ಹೇಗೇನು ಪುನಃ ಫಸ್ಟ್ ರೋಲ್ ಏನು ಬರೆದಿದ್ರಿ ಅದನ್ನೇ ಬರಿಬೇಕು. ಆಯಿತಾ? ಈಗ ಎಡ್ ಜಾಯಿಂಟ್ ಬರೆಯುವಾಗ ಇದು ಏನಾಗುತ್ತೆ ಗೊತ್ತುಂಟ ನಿಮ್ಗೆ, ಈಗ ಆನ್ಸರು ಎಡ್ ಜಾಯಿಂಟ್ ಆಫ್ ಎ ಏನಾಗುತ್ತೆ ಗೊತ್ತುಂಟ, ಕರೆಕ್ಟ್ ಕೇಳ್ಕೊಳ್ಳಿ. ಇಷ್ಟೇ ಎಡ್ ಜಾಯಿಂಟ್ ಅಂತ ಕೇಳಿದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಇದು 3 4 12, 12 ಮೈನಸ್ 6 6, ಇವೆರಡನ್ನು ಮಲ್ಟಿಪ್ಲೈ ಮಾಡಿ 3 3 9, 9 ಮೈನಸ್ 8 1, 2 2 4, 4 ಮೈನಸ್ 9 ಮೈನಸ್ 5. ಆಯಿತಾ? ಆಮೇಲೆ 2 3 6, 6 ಮೈನಸ್ 8 ಮೈನಸ್ 2, 4 1 4, 4 ಮೈನಸ್ 9 ಮೈನಸ್ 5, 3 2 6, 6 ಮೈನಸ್ 2 2, 4, 2 3 6, 6 ಮೈನಸ್ 9 ಮೈನಸ್ 3, 3 2 6 ಮೈನಸ್ 3 3, 1 3 3 ಮೈನಸ್ 4 ಮೈನಸ್ 1. ದಿಸ್ ಈಸ್ ಯುವರ್ ಎಡ್ ಜಾಯಿಂಟ್. ಅಷ್ಟೇ. ಎಡ್ ಜಾಯಿಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದಾಗ ಇಷ್ಟೇ ಮಾಡಿ ಸಾಕು. ದಿಸ್ ಈಸ್ ಫಾರ್ ಯು ಗೈಸ್, ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಓಕೆ, ನೀವು ಇದನ್ನು ನೀವೇ ಮಾಡಿ, ಟ್ರೈ ಮಾಡಿ ಎಡ್ ಜಾಯಿಂಟ್ ಫೈಂಡ್ ಔಟ್ ಮಾಡೋದು. ಯಾರಿಗೆ ಎಡ್ ಜಾಯಿಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವ್ರು ಇದ್ರ ಮೆಥಡ್ ವೆರಿ ಈಸಿ. ಅರ್ಥ ಆಯ್ತಾ? ಫಸ್ಟಿಗೆ ಸೆಂಟ್ರಲ್ ಎಲಿಮೆಂಟ್ ಅಂತ ತಗೊಳ್ರಿ, ಡೌನ್ ಅಪ್ ಡೌನ್, ಸೆಂಟ್ರಲ್ ಎಲಿಮೆಂಟ್ ಡೌನ್ ಅಪ್ ಡೌನ್, ಅಷ್ಟೇ. ಸೆಂಟ್ರಲ್ ಎಲಿಮೆಂಟ್ ಡೌನ್ ಅಪ್ ಡೌನ್. ಎಗೇನ್ ಫಸ್ಟ್ ರೋಲಿರೋ ಎಲಿಮೆಂಟ್ಗಳನ್ನೇ ಪುನಃ ಇಲ್ಲಿ ಕಾಪಿ ಮಾಡಿದ್ರಿ. ಆಮೇಲೆ ಗೊತ್ತಾಯ್ತಲ್ಲ, ಇದನ್ನು ಕ್ರಾಸ್ ಮಾಡಿ ಮೈನಸ್ ಮಾಡಿದಾಗ ಇಲ್ಲಿ ಬರೀಬೇಕು, ಇದನ್ನು ಕ್ರಾಸ್ ಮಾಡಿ ಮೈನಸ್ ಮಾಡಿದಾಗ ಇಲ್ಲಿ ಬರೀಬೇಕು, ಅಷ್ಟೇ. ದಟ್ ಈಸ್ ಯುವರ್ ಎಡ್ ಜಾಯಿಂಟ್. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಇದು ಈಸಿ ಇದೆಯಲ್ಲ ಸ್ಟೂಡೆಂಟ್ಸ, ಇದರಲ್ಲಿ ಏನು ಹೇಳ್ತಾರೆ ಕಷ್ಟ ಅನ್ನೋದೇನಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿಕೊಟ್ಟೇನೆ. ಈಗ ಡಿಟರ್ಮಿನೆಂಟ್, ಆವಾಗ ನಾನು ಹೇಳಿದೆ ಡಿಟರ್ಮಿನೆಂಟ್ಸ್ ಮಾಡೋದನ್ನು ಈಸಿಯಾಗಿ ಹೇಳಿಕೊಡ್ತೇನೆ ಅಂತ ಹೇಳಿದೆ. ಸಿಂಪಲ್ ಸ್ಟೂಡೆಂಟ್ಸ, ಇಲ್ಲಿ ಏನು ಕೊಟ್ಟಿದ್ದಾರೆ 1 10 3 2 4 1 3 1 9 ಅಲ್ವಾ. ಸಿಂಪಲ್ ಕೊಟ್ಟಿದ್ದಾರೆ. ಏನು ಮಾಡಿ ಗೊತ್ತುಂಟ ನೀವು, ನಿಮ್ಗೆ ಈಸಿ ಇದ್ದರೆ ಮಾಡಿ. ಇಲ್ಲಿರೋ 2 ಎಲಿಮೆಂಟ್ಗಳನ್ನು ಇಲ್ಲಿ ಬರ್ಕೊಳ್ಳಿ, 3 ಮತ್ತು 9. ಆಯಿತಾ? ಇಲ್ಲಿರೋ 2 ಎಲಿಮೆಂಟನ್ನು 1 ಮತ್ತು 3 ಇಲ್ಲಿ ಬರಿ, ಅಷ್ಟೇ. ಸಿಂಪಲ್. ಅರ್ಥ ಆಯಿತಾ? ಈಗ ಏನು ಮಾಡಬೇಕು, ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ. 3 2 6, 6 1 6, ಸರಿನಾ? ಪ್ಲಸ್ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ. 1 4 4, 9 4 36, ಪ್ಲಸ್ 10 3 30 ಮಾಡಿದ್ರಾ? ಮೈನಸ್ ಈಗ ಏನು ಮಾಡ್ತೀರಾ, ಇವು 3ನ ಮಲ್ಟಿಪ್ಲೈ ಮಾಡಿ. 1 × 1 × 1 ಎಷ್ಟು 1, ಪ್ಲಸ್ ಇವು 3ನ ಮಲ್ಟಿಪ್ಲೈ ಮಾಡಿ. 3 4 12, 12 3 36, ಪ್ಲಸ್ ಇವು 3ನ ಮಲ್ಟಿಪ್ಲೈ ಮಾಡಿ. 10 2 20, 20 × 9 180. ದಿಸ್ ಈಸ್ ಯುವರ್ ಡಿಟರ್ಮಿನೆಂಟ್. ಅಷ್ಟೇ, ಸಿಂಪ್ಲಿಫಿಕೇಷನ್. ಓಕೆ, ಇನ್ನೊಂದು ನಿಮ್ಗೆ ಕೊಡ್ತೇನೆ, ಡೂ ಇಟ್ ಫಾರ್ ಯುವರ್ ಸೆಲ್ಫ್. 2 4 6 1 2 3 0 1 2 ಕೇಳಿದಾರೆ ಅಂದ್ಕೊಳ್ಳಿ. ಫಸ್ಟಿಗೆ ಏನು ಮಾಡಬೇಕು, ನೀವೇ ಬೇಕಾದರೆ ಟ್ರೈ ಮಾಡಿ, ನಾನು ಹೇಳ್ತೇನೆ. 6 ಮತ್ತು 2 ಇಲ್ಲಿ ಬರ್ಕೊಳ್ಳಿ, 2 ಮತ್ತು 0 ಇಲ್ಲಿ ಬರ್ಕೊಳ್ಳಿ. ಬರ್ದ್ರಾ? ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ. 6 1 6 × 1 × 1 6, ಪ್ಲಸ್ 2 × 2 × 2 2 × 2 4, 4 2 8, ಪ್ಲಸ್ 4 × 3 × 0, ಇದು 0 ಆಗುತ್ತೆ. ಮೈನಸ್ ಇದನ್ನು 2 × 3 × 1 6, ಪ್ಲಸ್ 6 × 2 × 0 0, ಪ್ಲಸ್ 4 × 1 × 2 4 1 4, 4 2 8. ಇದು ನಿಮ್ಮ ಡಿಟರ್ಮಿನೆಂಟ್. 14 ಮೈನಸ್ 14, ಇದು 0 ಆಗುತ್ತೆ ಬಿಡಿ. ಯಾಕೆ 0 ಹೇಳಿ, ಇಲ್ಲೇ ನೀವು ನೋಡ್ಬೋದು, ಇಲ್ಲಿ ನೋಡಿ 1 2 3 ಇದೆ, ಇದರದ್ದು ಮಲ್ಟಿಪಲ್ ಅಲ್ವಾ. ಸೊ ಅದಕ್ಕೆ ಇದು ನಿಮ್ಗೆ ಗೊತ್ತಿದೆಯಲ್ಲ, ಕಾಂಪ್ಲಿಮೆಂಟ್ ಆಗುತ್ತಲ್ಲ, ಇದು 1 2 3 ಮಾಡ್ಬೋದಲ್ಲ ನಾನು, ಅದಕ್ಕೆ 0 ಆಗಿದೆ ಅಷ್ಟೇ. ಓಕೆ, ಇದು ನಿಮ್ಮ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು, ಇದು ನಿಮ್ಮ ಎಡ್ ಜಾಯಿಂಟ್ ಫೈಂಡ್ ಔಟ್ ಮಾಡೋದು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಅಸಂಪ್ಷನ್ ಮೆಥಡಿಂದ ಹೇಗೆ ಮಾಡೋದು ಅದನ್ನು ನಿಮ್ಗೆ ಹೇಳಿಕೊಟ್ಟಿದ್ದೇನೆ. ಅರ್ಥ ಆಯ್ತಾ? ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇದು ಡಿಟರ್ಮಿನೆಂಟ್ಸು. ಇದೇ ರೀತಿ ಹೆಚ್ಚಿನ ಚಾಪ್ಟರ್ಗಳಿಗೆ ನಾನು ಶಾರ್ಟ್ಕಟ್ ಟ್ರಿಕ್ಸನ್ನು ಇದು ಮಾಡ್ತೇನೆ. ನಮ್ಮ ಶಾರ್ಟ್ಕಟ್ ಕೋರ್ಸಲ್ಲಿ ಜಾಯ್ನ್ ಆಗಬೇಕು ಅಂತಿದ್ದವರು ಈ ನಂಬರ್ಗೆ ಮೆಸೇಜ್ ಹಾಕಿ. ನಾನು ಎಲ್ಲದ್ರದ್ದು ಶಾರ್ಟ್ಕಟ್ ಟ್ರಿಕ್ಸನ್ನು ಹಾಕೋದಿಲ್ಲ. ಇದ್ರದ್ದು PDF ನಾನು ಯಾರು ಜಾಯ್ನ್ ಆಗ್ತಾರೋ ಅವರಿಗೆ PDF ಕೊಡ್ತೇನೆ. ಪ್ಲಸ್ ಅವರಿಗೆ ಲಾಸ್ಟ್ 3-4 ಡೇಸ್ ಇದ್ದಾಗ ಲಾಸ್ಟ್ ಮೂಮೆಂಟಲ್ಲಿ ನೀವು ವಿದೌಟ್ ಎನಿ ಟೆಕ್ನಿಕ್ ನೀವು ಹೇಗೆ ಮಾಡ್ಬೋದು ಎಸಂಪ್ಷನ್ ಮೆಥಡ್ ಮಾಡಿ. ಫಿಸಿಕ್ಸಿಗೂ ಅಪ್ಲೈ ಆಗುತ್ತೆ, ಕೆಮಿಸ್ಟ್ರಿಗೂ ಅಪ್ಲೈ ಆಗುತ್ತೆ, ಮ್ಯಾಥ್ಸಿಗಂತೂ ಅಪ್ಲೈ ಆಗೇ ಆಗುತ್ತೆ. ಆಯಿತಾ? ಸೊ ಇದರಿಂದ ನಿಮ್ಮ ಮಾರ್ಕ್ಸನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೋದು. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ.
ಓಕೆ, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತಿದ್ದೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.